ನಮಸ್ಕಾರ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಂದು ವಾಂಗಿಬಾತ್ ಮಾಡೋ ರೆಸಿಪಿ ತೋರಿಸ್ತಾ ಇದ್ದೀನಿ. ಸೊ ಇದು ತುಂಬ ಸುಲಭ ಮಾಡೋದಕ್ಕೆ. ಮದುವೆ ಮನೆ ಶೈಲಿಯಲ್ಲಿ ಅಥವಾ ಈ ಭಟ್ರು ಮಾಡೋಂತಹ ಶೈಲಿಯಲ್ಲಿ ನಾನಿವತ್ತು ವಾಂಗಿಬಾತ್ ಮಾಡ್ತಾಯಿದ್ದೇನೆ. ಆ್ಯಂಡ್ ಪೌಡರ್ನ ನಾವು ಇವತ್ತು ಮನೆಯಲ್ಲೇ ಮಾಡೋಣ. ನೀವು ಹೇಗೆ 5 ನಿಮಿಷಕ್ಕೆ ಅಂಗಡಿಗೆ ಹೋಗಿ ಪೌಡರ್ನ ತೊಗೊಂಬರೋಕ್ಕೆ ಎಷ್ಟು ಟೈಮ್ ಆಗುತ್ತೋ, ಈ ವಾಂಗಿಬಾತ್ ಪೌಡರ್ ಮನೆಯಲ್ಲೇ ಮಾಡ್ಕೊಳ್ಳೋದಕ್ಕೂ ಅಷ್ಟೇ ಟೈಮ್ ಆಗುತ್ತೆ. ಸೊ ಹೆಲ್ದಿಯಾಗಿ ಮನೆಯಲ್ಲೇ ನೀಟಾಗಿ ಸಖತ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಕೀಪ್ ವಾಚಿಂಗ್. ನಾವಿಲ್ಲಿ 1.5 ಕಪ್ ರೈಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ಅದೊಂದು 3 ಕಪ್ ಅಷ್ಟು ರೈಸ್ ಆಗುತ್ತೆ. ಸೊ ಆ ಅಳತೆಯಲ್ಲಿ ನಾನು ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ ಏನು ಮಾಡ್ತೀವಿ ಅದನ್ನು ಕಂಪ್ಲೀಟಾಗಿ ಅದಷ್ಟು ರೈಸಿಗೆ ಹಾಕಬೇಕಾಗತ್ತೆ, ಅಷ್ಟು ಬೇಕಾಗುತ್ತೆ. ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಸಾಸಿವೆ, ಅರ್ಧ ಬಟಾಣಿ ಮತ್ತು ಅರ್ಧ ಕಪ್ಪು ಬಟಾಣಿ ಮತ್ತು 1 ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಇಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಾಗಿರೋರು ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ನಾನಿಲ್ಲಿ ಹೇಳಿದಾಗೆ 3 ಕಪ್ ರೈಸ್ ಮಾಡ್ತಿರೋದ್ರಿಂದ ಇಲ್ಲಿ ನಾನು ಆಲ್ಮೋಸ್ಟ್ 1.5 ಕಪ್ ರೈಸ್ ಮಾಡ್ತಿರೋದು. ಅದು 3-3.5 ಕಪ್ಪಷ್ಟು ಆಗುತ್ತೆ. ಅದರ ಅರ್ಧದಷ್ಟು ನೀವು ಇಲ್ಲಿ ಬದನೆಕಾಯಿನ ತೊಗೋಬೇಕು. ಬದನೆಕಾಯಿ ಸ್ವಲ್ಪ ಬೀಜ ಕಡಿಮೆ ಇರೋವಂಥದ್ದು ಎಳೆಯ ಬದನೆಕಾಯಿಗಳನ್ನು ತೊಗೊಳ್ಳಿ. ಆಲ್ಮೋಸ್ಟ್ 1-2 ಕಪ್ ಆಗೋಷ್ಟು ನೀವು ಬದನೆಕಾಯಿ ತೊಗೋಬೋದು. ಅದಕ್ಕಿಂತ ಜಾಸ್ತಿನೂ ತೊಗೋಬೋದು, ಬಟ್ ಅದಕ್ಕಿಂತ ಕಡಿಮೆ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಬರೀ ರೈಸ್ ತಿಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಇಷ್ಟು ಬದನೆಕಾಯಿ ಬೇಕಾಗುತ್ತೆ. ಈ ರೀತಿ ಸಣ್ಣಗೆ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಡಿ. ಸೊ ಇದಿಷ್ಟು ಒಗ್ಗರಣೆಗೆ ಬೇಕಾಗಿರೋವಂಥದ್ದು. ಪೌಡರ್ ಮಾಡೋದಕ್ಕೆ ನಾನಿಲ್ಲಿ 3 ಸ್ಪೂನು ಧನಿಯಾ ಕಾಳು ತೊಗೊಂಡಿದ್ದೀನಿ, ಮತ್ತು ಒಂದು 10 ಕಾಳು ಮೆಂತೆ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನ್ ಆಗೋಷ್ಟು ಒಣ ಕೊಬ್ಬರಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು, ಮತ್ತು ಇಲ್ಲಿ 4-5 ಲವಂಗ ಇದೆ, ಒಂದು 3 ಸಣ್ಣ ತುಂಡು ಚಕ್ಕೆ ಇದೆ. ಮತ್ತು ಖಾರಕ್ಕೆ ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. ನೀವು ಬ್ಯಾಡಗಿ ಜೊತೆ ಗುಂಟೂರು ಒಂದು 2-3 ಕೂಡ ಹಾಕ್ಕೋಬೋದು, ಅದಿಲ್ಲ ಅಂತಂದರೆ ಖಾರದ ಪುಡಿ ಹಾಕ್ಕೋಬೋದು. ಮತ್ತು ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ಒಂದು 15 ನಿಮಿಷ ನೆನೆಸಿಟ್ಟಿದ್ದೀನಿ. ಸೊ ಒಂದು ಪಾತ್ರೆನ ಬಿಸಿ ಮಾಡೋದಕ್ಕಿಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಇದು ಮಸಾಲೆ ಮಾಡೋದಕ್ಕೆ. ಸ್ವಲ್ಪ ಅದಕ್ಕೆ ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ, ಮೆಂತೆಕಾಳು, ಚಕ್ಕೆ, ಲವಂಗ, ಸ್ವಲ್ಪ ಇಂಗು, ಒಂದು 2 ಚಿಟಿಕೆಯಷ್ಟು ಇಂಗು. ಇದು ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಧನಿಯಾ ಹಾಕ್ಕೊಳ್ಳೋಣ. ಧನಿಯಾ ಬೇಗ ಫ್ರೈ ಆಗುತ್ತೆ, ಅದಕ್ಕೆ ಇದಿಷ್ಟು ಒಂದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಧನಿಯಾ ಹಾಕ್ಕೊಳ್ಳೋಣ. ಈಗ ಧನಿಯಾ ಹಾಕ್ಕೊತಾ ಇದ್ದೀವಿ. ಎಲ್ಲದನ್ನು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ, ಇದು ಸೀಬಾರ್ದು. ಸೊ ಧನಿಯಾ ರೋಸ್ಟ್ ಆದಮೇಲೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಕೊಬ್ಬರಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿಯನ್ನು ಇನ್ನೇನು ಬ್ಯಾಡಗಿ ಮೆಣಸಿನ್ಕಾಯೆಲ್ಲ ಹಾಕಿ ಎಲ್ಲ ಫ್ರೈ ಆಗಿ ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಹಾಕಿದ್ರೆ ಸಾಕು. ಸ್ವಲ್ಪ ಬೆಚ್ಚಗಾದರೆ ಸಾಕೋದು, ಅದೇನು ಹುರಿಬೇಕು ತುಂಬ ಅಂತ ಏನಿಲ್ಲ. ಈಗ ಧನಿಯಾ ಫ್ರೈ ಆಗಿದೆ. ನಾವು ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. ಅದನ್ನೊಂದು ಸ್ವಲ್ಪ ನೀಟಾಗಿ ಮುರಿದು ಹಾಕ್ಕೊಳ್ಳಿ, ಯಾಕಂತಂದರೆ ಗ್ರೈಂಡ್ ಮಾಡುವಾಗ ಅದು ಹಾಗಾಗೆ ಸಿಗುತ್ತೆ. ನೀಟಾಗಿ ಪುಡಿ ಆಗಬೇಕಂದ್ರೆ ಸ್ವಲ್ಪ ಮುರಿದು ಹಾಕ್ಕೊಂಡ್ರೆ ನೀಟಾಗಿ ಪುಡಿ ಆಗುತ್ತೆ ಅದು. ಚೆನ್ನಾಗಿ ರೋಸ್ಟ್ ಆಗಿದೆ, ಘಮ ಘಮ ಅಂತ ಇದೆ ಬ್ಯಾಡಗಿ ಹಾಕಿರೋದಕ್ಕೆ. ಈಗ ಸ್ವಲ್ಪ ಕಾಯಿ ಹಾಕ್ತಾಯಿದ್ದೀವಿ, ಒಣ ಕೊಬ್ಬರಿ ತುರ್ಕೊಂಡಿದ್ವಲ್ಲ ನಾವು ಆವಾಗಲೇ, ಅದನ್ನು ಹಾಕಿ ನೀನು ಸ್ಟವ್ ಆಫ್ ಮಾಡಿದ್ರೆ ಮುಗೀತು.
ಈ ಥರ ಪೌಡ್ರುಗಳಿಗೆ ರುಚಿ ಕೊಡೋದೇ ಬ್ಯಾಡಗಿ ಮೆಣಸಿನ್ಕಾಯಿ. ಇವನ್ ಭಟ್ರು ಕೂಡ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕೋದು. ನೀವು ಖಾರದ ಪುಡಿ ಅದನ್ನೆಲ್ಲ ಬಳಸ್ತೀನಿ ಅಂತಂದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಬ್ಯಾಡಗಿ ಮೆಣಸಿನ್ಕಾಯಿನೇ ಹಾಕಿ, ಬೇರೆ ಯಾವುದು ವರ್ಕೌಟ್ ಆಗಲ್ಲ. ಫಸ್ಟ್ ಇಲ್ಲಿ ಏನು ಬ್ಯಾಡಗಿ ಮೆಣಸಿನ್ಕಾಯಿ ಹುರಿದಿದ್ವಲ್ಲ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀವಿ. ಅದಾದಮೇಲೆ ಬೇರೆ ಪದಾರ್ಥನ ಗ್ರೈಂಡ್ ಮಾಡ್ತೀವಿ. ಸಣ್ಣಗೆ ಪುಡಿ ಆಗಿದೆ, ಇಷ್ಟಾದರೆ ಸಾಕು. ಇದಕ್ಕೇ ನಾವು ಉಳಿದಿದ್ದು ಹುರ್ಕೊಂಡಿದ್ದ ಮಸಾಲೆ ಪದಾರ್ಥನ ಹಾಕೊಳ್ಳೋಣ. ಆಮೇಲೆ ಇಲ್ಲಿ ಒಣ ಕೊಬ್ಬರಿ ಆಪ್ಷನಲ್. ಯಾರು ಸ್ಟೋರ್ ಮಾಡಿ ಇಡ್ತೀರಾ ಅವ್ರು ಒಣ ಕೊಬ್ಬರಿ ಹಾಕೋಬೇಡಿ, ಒಗ್ಗರಣೆಗೆ ಹಾಕೊಳ್ಳಿ. ಈಗ ಹೇಗಿದ್ರು ನಾವೆಲ್ಲ ಫುಲ್ ಖಾಲಿ ಮಾಡ್ತೀವಿ, ಹಾಗಾಗಿ ಒಣ ಕೊಬ್ಬರಿನ ನಾವು ಹಾಕೊಂಡು. ಸೊ ಇಷ್ಟು ಸಣ್ಣಗೆ ಪುಡಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹುರಿದಿದ್ದು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ. ತಣ್ಣಗಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಸೀದೋಗುತ್ತೆ ಸುಮ್ಮನೆ, ಅಂದರೆ ಮಿಕ್ಸಿ ಜಾರು ಬಿಸಿಯಾಗಿ ತುಂಬ ಸೀದೋಗುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡ್ಕೊಳ್ಳಿ. ಇಷ್ಟು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀವಿ. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ವಾಂಗಿಬಾತಿಗೆ, ರೈಸಿಗೆಲ್ಲ. ಸೊ ಹಾಗಾಗಿ ಒಂದು 5 ಟೇಬಲ್ ಸ್ಪೂನ್ ಎಣ್ಣೆ ಕಾದ್ಮೇಲೆ ಸಾಸಿವೆ ಚಟಪಟ ಅನ್ನೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಕರಿಬೇವನ್ನ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಈರುಳ್ಳಿ, ಆಮೇಲೆ ಹಸಿ ಬಟಾಣಿನ ಹಾಕ್ಕೊತಾ ಇದ್ದೀವಿ. ಇದು ಸೀಸನ್ ಇತ್ತು, ಅದಕ್ಕೆ ನಾವು ಹಸಿ ಬಟಾಣಿ ಹಾಕ್ಕೊಂಡಿದ್ದೀವಿ. ಇಲ್ಲಾಂದರೆ ಒಣಗಿದ ಬಟಾಣಿನ ಬೇಯಿಸಿ ಹಾಕೋಬೋದು. ಕೆಲವೊಬ್ರು ಕಡಲೆ ಬೀಜನೂ ಹಾಕ್ತಾರೆ, ಹಾಕ್ಬೋದು ಹಾಕೋರು. ಹಾಗೆ ನಾವಿಲ್ಲಿ ಕಟ್ ಮಾಡಿದಂತಹ ಬದನೆಕಾಯಿನೂ ಕೂಡ ಹಾಕ್ಕೊತಾ ಇದ್ದೀವಿ. ಇದು ಒಂದು ಅರ್ಧದಿಂದ ಮುಕ್ಕಾಲು ಬೇಯಬೇಕು ಚೆನ್ನಾಗಿ ಎಣ್ಣೆಯಲ್ಲೇ. ಅದಾದಮೇಲೆ ನಾವು ಹುಣಸೆ ಹಣ್ಣನ್ನು ಹುಳಿ ಹಾಕೋಬೇಕು. ಸೊ ಇದೊಂದಷ್ಟು ಚೆನ್ನಾಗಿ ಬೇಯಲಿ. ಇದಕ್ಕೆ ನಾವು ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿಣನ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ ಹಾಕ್ತಾಯಿದ್ದೀವಿ. ಅನ್ನಕ್ಕೂ ಕೂಡ ಉಪ್ಪು ಹಾಕಿರ್ತೀವಿ, ಸೊ ಹಾಗಾಗಿ ಉಪ್ಪನ್ನ ನೋಡ್ಕೊಂಡು ಹಾಕ್ಕೊಳ್ಳಿ. ಕಡಿಮೆ ಉರಿಯಲ್ಲಿ ಫ್ಲೇಮ್ನ ಇಟ್ಬಿಟ್ಟು ಇದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬೇಯಿಸೋಣ. ನೋಡ್ತಾ ಇರ್ಬೋದು, ಒಂದು ಅರ್ಧದಷ್ಟು ಇವಾಗ ಬೆಂದಿದೆ. ಆ್ಯಂಡ್ ಬಟಾಣಿನೂ ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಹುಣಸೆ ಹುಳಿನ ಹಾಕ್ತಾ ಇದ್ದೀವಿ. ಇದು ಒಂದು ಕುದಿ ಬರಲಿ, ಅದಾದಮೇಲೆ ಪೌಡರ್ನ ಹಾಕೋಣ. ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಒಂದು ಕುದಿ ಬರಬೇಕಷ್ಟೇ. ಬಂದಿದೆ ಅದು ಕುದಿ. ಈಗ ಪೌಡರ್ ಹಾಕ್ಬಿಡೋಣ. ಸೊ ನಾವು ಪೌಡರ್ ಮಾಡ್ಕೊಂಡಂತಹ ವಾಂಗಿಬಾತ್ ಪೌಡರ್ನ ಹಾಕ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲದೂ ಹಾಕಬೇಕಾಗತ್ತೆ, ನಾವು ಮಾಡಿರೋಷ್ಟು ಕಂಪ್ಲೀಟ್ ಬೇಕಾಗುತ್ತೆ. ಹತ್ತು ನಿಮಿಷ ಸಣ್ಣ ಉರಿನಲ್ಲೇ ನಾವು ಪೌಡರ್ನೆಲ್ಲನೂ ಹಾಕಿ ಬೇಯಿಸಿದಾಗ ಈ ರೀತಿ ಬೇಯ್ಕೊಳ್ಳುತ್ತೆ. ನೀವು ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಎಣ್ಣೆ ಬಿಟ್ಕೊಂಡಿದೆ. ಈ ಮಟ್ಟಿಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಒಂದು ಸಲ ಅದು ಎಣ್ಣೆನ ಬಿಟ್ಕೊಳ್ಳೋಕೆ ಶುರು ಮಾಡಿದಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಆ್ಯಂಡ್ ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹೀರ್ಕೊಂಡಿದೆ ಅಂತ. ಆ್ಯಂಡ್ ನಾನಿಲ್ಲಿ ಬೆಲ್ಲ ಹಾಕೋದನ್ನು ತೋರಿಸೋದು ಮರ್ತುಬಿಟ್ಟೆ. ಸೊ 2-3 ಸ್ಪೂನು ನಿಮಗೆ ಬೇಕಾದ ಹಾಗೆ ನೀವು ಬೆಲ್ಲನ ಹಾಕ್ಕೋಬೋದು. ಆ್ಯಂಡ್ ನಾವಿಲ್ಲಿ ಅನ್ನನ ಉದ್ರುದ್ರಾಗಿ ಬೇಯಿಸ್ಕೊಂಡಿದ್ದೀವಿ. ಚಿತ್ರಾನ್ನ, ಈ ಥರ ಪುಳಿಯೋಗರೆ, ವಾಂಗಿಬಾತ್ಗೆಲ್ಲ ಈ ರೀತಿ ಉದ್ರುದ್ರಾಗೇ ಇರಬೇಕು. ಅನ್ನಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋಂಥದ್ದು ಕೂಡ ಹಾಕ್ತಾ ಇದ್ದೀವಿ. ಆ್ಯಂಡ್ ಇದೇ ಅನ್ನಕ್ಕೆ ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ವಾಂಗಿಬಾತ್ ಹುಳಿಯನ್ನು ಹಾಕ್ಕೊಂಡು ಕಲಿಸ್ಕೋಬೇಕು. ನಿಮ್ಮ ರುಚಿಗೆ ತಕ್ಕಂಗೆ ಕೆಲವೊಬ್ರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೆಲವೊಬ್ರು ಕಡಿಮೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಹೇಗೆ ಬೇಕೋ ಹಾಗೆ ಕಲಿಸ್ಕೊಳ್ಳಿ.
ಕೊನೆಗೆ ಹೀಗೆ ವಾಂಗಿಬಾತ್ ಕಾಣಿಸ್ತಾ ಇದೆ. ಎಷ್ಟು ಯಮ್ಮಿ ಆಗಿತ್ತು ಅಂದರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು. ನನಗೆ ಕಲಿಸುವಾಗಲೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಸೊ ಅಷ್ಟು ಸಖತ್ತಾಗಿತ್ತು. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ. ಆ್ಯಂಡ್ ಅಂಗಡಿಗಳಲ್ಲಿ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತ ನಮಗೂ ಐಡಿಯಾ ಇರಲ್ಲ. ಸೊ ಹಾಗಾಗಿ ಪ್ರತಿಯೊಂದನ್ನು ಸ್ಕ್ರ್ಯಾಚಿಂದ ಮನೆಯಲ್ಲೇ ಮಾಡೋದ್ರಲ್ಲಿ ಒಂಥರ ಮಜಾ ಇರುತ್ತೆ. ಹೋಪ್ಸೋ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಐ ಆಮ್ ಅರ್ಪಿತಾ ತಿಲ್ಕ ಸೈನಿಂಗ್ ಆಫ್. ಬಾಯ್.